ಜೀವನದಲ್ಲಿ ನಾವು ಎಲ್ಲರೂ ದೊಡ್ಡದಾಗಿ ಸಾಧಿಸಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತೀವಿ. ಆದ್ರೆ ಅನೇಕರಿಗೆ ಒಂದು ವಿಷಯ ಗೊತ್ತಿಲ್ಲ. ಅದು ನಮ್ಮ ಜೀವನವನ್ನ ರೂಪಿಸುವ ಮುಖ್ಯ ಶಕ್ತಿ ನಮ್ಮ ಯೋಚನೆ. ನಾವು ಹೇಗೆ ಯೋಚಿಸ್ತೇವೋ ಹಾಗೇ ನಮ್ಮ ಜೀವನ ನಿಧಾನವಾಗಿ ಆ ದಾರಿಗೆ ಹೋಗ್ತಾ ಇರುತ್ತದೆ. ಒಬ್ಬ ವ್ಯಕ್ತಿ ಪ್ರತಿದಿನ ನಾನು ಮಾಡಲಾರೆ ಅಂತ ಯೋಚಿಸಿದ್ರೆ ಅವನಿಗೆ ಸಿಗೋ ಅವಕಾಶಗಳು ಕಡಿಮೆ ಆಗ್ತವೆ. ಆದ್ರೆ ನಾನು ಮಾಡ್ತೀನಿ, ನಾನು ಗೆಲ್ತೀನಿ ಅಂತ ಯೋಚಿಸಿದ್ರೆ ಅವನ ಒಳಗಿನ ಶಕ್ತಿ ಎಚ್ಚರವಾಗುತ್ತದೆ. ಅದೇ ಶಕ್ತಿ ಅವನನ್ನ ಮುಂದೆ ಒಯ್ಯುತ್ತದೆ. ಇದೇ ಕಾರಣಕ್ಕೆ ಯೋಚನೆ ಒಂದು ಸಣ್ಣ ವಿಷಯ ಅಲ್ಲ, ಅದು ಜೀವನದ ದಿಕ್ಕನ್ನ ನಿರ್ಧರಿಸುವ ದೊಡ್ಡ ಶಕ್ತಿ. ನೀನು ಇವತ್ತಿನ ಪರಿಸ್ಥಿತಿಯನ್ನ ನೋಡಿಕೊಂಡು ನಿನ್ನನ್ನ ತೀರ್ಮಾನ ಮಾಡಬೇಡ. ಯಾಕಂದ್ರೆ ಇವತ್ತು ನೀನು ಎಲ್ಲಿದ್ದೀಯೋ ಅದು ನಿನ್ನ ಹಳೆಯ ಯೋಚನೆಗಳ ಫಲ. ಆದರೆ ನಾಳೆ ನೀನು ಎಲ್ಲಿರುತ್ತೀಯೋ ಅದು ಇವತ್ತಿನ ನಿನ್ನ ಯೋಚನೆಗಳ ಮೇಲೆ ಅವಲಂಬಿತ. ಆದ್ರಿಂದ ಇಂದಿನಿಂದಲೇ ನಿನ್ನ ಯೋಚನೆ ಬದಲಿಸು. ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ಪಾಸಿಟಿವ್ ಯೋಚನೆಗಳನ್ನು ತುಂಬು. ಸವಾಲು ಬಂದಾಗ ಇದು ನನ್ನನ್ನ ಬಲವಾಗಿಸಲು ಬಂದಿರುವ ಅವಕಾಶ ಅಂತ ಯೋಚಿಸು. ವಿಫಲವಾದಾಗ ಇದು ನನಗೆ ಪಾಠ ಕಲಿಸ್ತಿದೆ ಅಂತ ನಂಬು. ಹೀಗೆ ಯೋಚನೆ ಬದಲಾದರೆ ನಿನ್ನ ಪ್ರತಿಯೊಂದು ಅನುಭವವೂ ನಿನ್ನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನೀನು ಗಮನಿಸಬೇಕು, ಯಶಸ್ವಿಯಾದವರು ಎಲ್ಲರೂ ಒಂದೇ ರೀತಿಯವರು ಅಲ್ಲ. ಅವರಲ್ಲಿರುವ ದೊಡ್ಡ ಸಾಮಾನ್ಯ ಗುಣ ಏನು ಅಂದ್ರೆ ಅವರು ತಮ್ಮ ಯೋಚನೆಗಳನ್ನು ನಿಯಂತ್ರಿಸಲು ಕಲಿತವರು. ಅವರು ಪರಿಸ್ಥಿತಿಗೆ ತಲೆಬಾಗೋದಿಲ್ಲ, ಬದಲಿಗೆ ತಮ್ಮ ಯೋಚನೆಗಳಿಂದ ಪರಿಸ್ಥಿತಿಯನ್ನ ಬದಲಿಸ್ತಾರೆ. ನಿನ್ನ ಜೀವನದಲ್ಲಿ ಎಷ್ಟು ಸಮಸ್ಯೆಗಳು ಇದ್ದರೂ ನೀನು ನಿನ್ನ ಯೋಚನೆ ಬದಲಿಸಿದರೆ ಎಲ್ಲವೂ ಬದಲಾಯಿಸಬಹುದು. ಇದು ಸುಲಭ ಅಲ್ಲ, ಆದರೆ ಅಸಾಧ್ಯವೂ ಅಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ನಿನ್ನ ಮನಸ್ಸನ್ನ ತರಬೇತಿ ಮಾಡಬೇಕು. ನಿನ್ನ ಒಳಗಿನ ನೆಗೆಟಿವ್ ಧ್ವನಿಯನ್ನ ಕಡಿಮೆ ಮಾಡಿ ಪಾಸಿಟಿವ್ ಧ್ವನಿಯನ್ನ ಹೆಚ್ಚಿಸಬೇಕು. ಒಂದು ದಿನದಲ್ಲಿ ಬದಲಾವಣೆ ಕಾಣೋದಿಲ್ಲ, ಆದರೆ ದಿನವೂ ಸಣ್ಣ ಸಣ್ಣ ಬದಲಾವಣೆ ಮಾಡ್ತಾ ಹೋದ್ರೆ ಒಂದು ದಿನ ನೀನು ಹಿಂದೆ ನೋಡಿದಾಗ ನಿನ್ನ ಜೀವನ ಸಂಪೂರ್ಣ ಬದಲಾಗಿರುತ್ತದೆ. ಅದೇ ನಿನ್ನ ಯೋಚನೆಯ ಶಕ್ತಿ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ, ನಿನ್ನ ಕನಸುಗಳ ಮೇಲೆ ನಂಬಿಕೆ ಇಟ್ಟರೆ ಜಗತ್ತೇ ನಿನ್ನನ್ನು ನಿಲ್ಲಿಸಲು ಆಗೋದಿಲ್ಲ. ಯಾಕಂದ್ರೆ ನಿನ್ನ ಯೋಚನೆ ನಿನ್ನನ್ನು ಮುಂದಕ್ಕೆ ಒಯ್ಯುವ ಎಂಜಿನ್ ಆಗುತ್ತದೆ. ಕೊನೆಯಲ್ಲಿ ಒಂದು ಮಾತು, ನೀನು ಹೇಗೆ ಯೋಚಿಸುತ್ತೀಯೋ ನೀನು ಹಾಗೆಯೇ ಆಗುತ್ತೀಯ. ಆದ್ರಿಂದ ಇಂದಿನಿಂದಲೇ ಒಂದು ನಿರ್ಧಾರ ಮಾಡು. ನಾನು ಪಾಸಿಟಿವ್ ಆಗಿ ಯೋಚಿಸ್ತೀನಿ, ನಾನು ನನ್ನ ಜೀವನವನ್ನ ನಾನು ರೂಪಿಸ್ತೀನಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟಿನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.